ಹಾಯ್ ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಿರ್ಮಲಾ ಚಾರಿಟೇಬಲ್ ಟ್ರಸ್ಟ್. ನನ್ನ ಚಾನಲ್ನ ತುಂಬ ದಿನದಿಂದ ನೀವು ಫಾಲೋ ಆಗ್ತಾಯಿದ್ದೀರಾ, ನೋಡ್ತಾ ಇದ್ದೀರಾ. ನನ್ನ ಚಾನಲ್ಲು ಈಗ 9058 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ಒಂದು ಈ ಚಾನಲ್ ಮೇಲೆ ಇಟ್ಟಿರುವಂಥ ನಿಮ್ಮ ಒಂದು ಅಭಿಮಾನ. ನಾನು ನಿಮ್ಮ ಅಭಿಮಾನಿ ಅಂತ ಹೇಳ್ಬಿಟ್ಟು ನಾನು ನೆನೆಸ್ತಾ ಇದ್ದೀನಿ. ನಿಜವಾಗ್ಲೂ ನೀವಿಷ್ಟು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋಗಿದ್ರೆ, ಇಷ್ಟು ವ್ಯೂಸ್ ಬರದೇ ಹೋಗಿದ್ರೆ ನಾನು ಇಷ್ಟು ಮೇಲೆ ನಾನು ಬರ್ತಾ ಇರಲಿಲ್ಲ. ಇದಕ್ಕೆಲ್ಲ ನಿಮ್ಮ ಒಂದು ಸಬ್ಸ್ಕ್ರೈಬ್ಗಳು, ನಿಮ್ಮ ಒಂದು ಲೈಕ್ಗಳು, ಕಮೆಂಟ್ಗಳು ನನ್ನ ಚಾನಲ್ಲು ಇಷ್ಟು ಡೆವಲಪ್ಮೆಂಟ್ ಆಗಲಿಕ್ಕೆ ಕಾರಣ ಆಯಿತು. ಮಿತ್ರರೇ, ನನ್ನ ಆತ್ಮೀಯರೇ, ನಾನು ಮಾಡುವಂಥ ಒಂದು ಎಕ್ಸಾಂಪಲ್ ಏನಂತಂದರೆ, ಒಂದು ಸೊಳ್ಳೆ ಅನ್ನೋದೇ ಒಂದು ಒಬ್ಬರಿಂದ ಒಬ್ಬರಿಗೆ ಒಂದು ಯಾವ ರೀತಿಯಾಗಿ ರೋಗ ಹರಡುವಂಥ ಕಾರ್ಯಕ್ರಮ ಮಾಡುತ್ತೆ. ಆದರೆ ನಾವು ಮನುಷ್ಯತ್ವ ಉಳ್ಳವರು, ನಾವು ಒಂದು ಜನರಿಗೆ ನಮ್ಮ ಕೈಲಾದಂಥ ಒಂದು ಸಹಾಯ ಅನ್ನೋದು ನಾನು ಮಾಡಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ತೀರ್ಮಾನ ತಗೊಂಡು ನಾನು ಕೆಲವು 3-4 ವಿಲೇಜ್ಗಳಿಗೆ ನಾನು ಹೋಗ್ತಾ ಇರ್ತೀನಿ. ಮಿತ್ರರೇ, ನನ್ನ ಆತ್ಮೀಯರೇ, ನೀವೆಲ್ಲ ಪ್ರೋಗ್ರಾಮ್ನ ನೋಡ್ತಾ ಇರ್ತೀರಾ. ಆದರೆ ಅದರಲ್ಲಿ ವಿಧವೆ ಅಂತಂದರೆ ವಯಸ್ಸಾಗಿರುವಂಥ ಒಂದು ಇರುವಂಥ ಆ ಒಂದು ಗುಡಿಸಿನಲ್ಲಿ ನಿವಾಸ ಮಾಡ್ತಾ ಇರುವಂಥ ಅವ್ರ ಮಧ್ಯದಲ್ಲಿ ಒಂದು ಹಳ್ಳಿಗೆ ಕೆಲವು ಜನರಿಗೆ, ಎಲ್ಲರಿಗೂ ಅಲ್ಲ, ಕೆಲವು ಜನರಿಗೆ ಮಾತ್ರ ಒಂದು 50 ಜನಕ್ಕಾಗೋಷ್ಟು, ಒಂದು 40 ಜನಕ್ಕಾಗೋಷ್ಟು ನಾನು ಈ ಥರ ಊಟ ಎಲ್ಲ ತೊಗೊಂಡೋಗಿ ನಾನು ಪ್ರಿಪೇರ್ ಮಾಡಿ ಹಳ್ಳಿಗಳಿಗೆ ನಾನು ಕೊಡ್ತಾ ಇರ್ತೀನಿ. ಮಿತ್ರರೇ, ನೀವೆಲ್ಲ ನೋಡ್ತಾ ಇರ್ತೀರಾ, ನೀವೆಲ್ಲ ಲೈಕು ಕಮೆಂಟು ಎಲ್ಲ ಕೊಡ್ತಾ ಇರ್ತೀರಾ. ನಿಮಗೆ ನಿಜವಾಗ್ಲೂ ನಾನು ನನ್ನ ಮೇಲೆ, ಈ ನನ್ನ ಚಾನಲ್ ಮೇಲೆ, ನಾನು ಮಾಡುವಂಥ ಕೆಲಸದ ಮೇಲೆ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಯಾಕೆಂತಂದರೆ ನನ್ನ ಚಾನಲ್ನ ನೀವು ನೋಡಿ ನಿಮ್ಮ ಒಂದು ಅಚ್ಚುಮೆಚ್ಚಿಲ್ಲ ಅಂದರೆ ನಾನಿಷ್ಟು ಮುಂದೆ ಡೆವಲಪ್ಮೆಂಟ್ ಬರೋಕ್ಕೆ ನಿಜವಾಗ್ಲೂ ಸಾಧ್ಯ ಆಗ್ತಿರಲಿಲ್ಲ. ಪ್ರತಿ ಕುಟುಂಬದಲ್ಲಿನ ಎಲ್ಲರೂ ಕೂಡ ನೀವು ನನ್ನ ಪ್ರೋಗ್ರಾಮ್ಗಳನ್ನ ನೀವು ಯಾರು ಮಾಡ್ಕೊಂಡಿಲ್ಲ. ನಾನೊಂದು 3-4 ಕಡೆ ಹೋಗ್ತಾ ಇರ್ತೀನಲ್ಲ, ಈ ರೀತಿಯಾಗಿ ಅವರು. ಹಾಗಾಗಿ ನೀವೇನು ಮಾಡಬೇಕು, ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡ್ತಿರ್ತೀನಿ. ಮತ್ತು ಮಾಮೂಲಾಗಿ ವಿಧವೆ ಅಂತಂದರೆ ವಯಸ್ಸಾಗಿರುವಂಥವ್ರು, ಅಂಥವ್ರ ಮಧ್ಯದಲ್ಲಿ ರೈಲ್ವೆ ಸ್ಟೇಷನ್ ನಿರ್ಗತಿಕರಾಗಿ ಅನಾಥರಾಗಿ ಬಿದ್ದಿರ್ತಾರೆ. ಮತ್ತು ಅವರ ಮಧ್ಯದಲ್ಲಿ ಆ ರೀತಿಯಾಗಿ, ಮತ್ತು ಹಾಸ್ಟೆಲ್ ವ್ಯವಸ್ಥೆ ಇಲ್ಲದೆ ಒಬ್ಬೊಬ್ಬರು ಹಾಸ್ಪಿಟ್ಲ್ ಹತ್ರ, ಕಿಮ್ಸ್ ಹಾಸ್ಪಿಟ್ಲ್ ಹತ್ರ ಎಷ್ಟೋ ಮಂದಿ ಕಾಲೆಲ್ಲ ಗಾಯ ಆಗಿರುತ್ತೆ. ಮತ್ತು ಚಳಿಗೆ, ಗಾಳಿಗೆ ತುಂಬ ಅವರಿಗೆ ಬೆಡ್ಶೀಟ್ಗಳು ಇರೋದಿಲ್ಲ, ಮನೆಯೂ ಇರೋದಿಲ್ಲ. ಎಷ್ಟೋ ಜನರು ಮನೆಯಿಂದ ಓಡಿಸಿರ್ತಾರೆ. ಅವರು ಹಾಸ್ಟೆಲ್ಗೂ ಕೂಡ ಹೋಗುವಂಥ ಪರಿಸ್ಥಿತಿ ಇರೋದಿಲ್ಲ. ಅವ್ರಿಗೆ ಊಟ ಹೆಂಗೆ ನಡ್ಕೊಂಡು ಹೋಗೋಕ್ಲಿಕ್ಕೆ ಕೂಡ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ನಿಜವಾಗ್ಲೂ ಫ್ರೆಂಡ್ಸ್, ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಬಾಧೆ ಅನಿಸುತ್ತೆ ನನಗೆ. ನನ್ನ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ. ಒಂದು ವೇಳೆ ನನ್ನ ಸೇವೆಯಲ್ಲಿ ನೀವು ಕೂಡ ಇಂಟ್ರೆಸ್ಟು ನನಗೂ ಇದೆ, ನಾನು ಕೂಡ ಪಾಲುಗಾರರಾಗಬೇಕು ಅಂತ ಇದ್ದೀನಿ ಅಂತಂದರೆ, ನೀವು ನನ್ನ ನಿರ್ಮಲಾ ಚಾರಿಟೇಬಲ್ ಟ್ರಸ್ಟ್ ನನ್ನ ನಂಬರ್ ಇದೆ 7338418049. ಈ ನಂಬರಿಗೆ ಕಾಲ್ ಮಾಡಿ ನೀವು ನಿಮ್ಮ ಒಂದು ಸಹಾಯವನ್ನು ನಾನು ಮಾಡುವಂಥ ಕೆಲವು ವಿಲೇಜ್ಗಳಿಗೆ ನನ್ನ ಕೈಲೇ ಕೊಡಬೇಕು ಅಂತ ಏನಿಲ್ಲ. ಡೈರೆಕ್ಟಾಗಿ ನೀವು ವಿಲೇಜ್ಗೆ ಬಂದು ಕೆಲವು ಬೆಡ್ಶೀಟ್ಗಳನ್ನ ಕೊಡಿಸ್ಬೋದು, ಇಲ್ಲ ಕೆಲವು ಮಕ್ಕಳ ಮಧ್ಯದಲ್ಲಿ ಮಾಡ್ತೀನಿ, ಕೆಲವು ಬುಕ್ಸ್ಗಳನ್ನ ಅಂದರೆ ನೋಟ್ಬುಕ್ಗಳನ್ನ ಕೂಡ ಕೊಡ್ಬೋದು, ಅಥವಾ ಬ್ಯಾಗ್ಸ್ಗಳನ್ನ ಕೂಡ ಕೊಡ್ಬೋದು, ಅಥವಾ ಅವರಿಗೆ ಸ್ಲಿಪ್ಪರ್ಸ್ ಕೂಡ ಕೊಡ್ಬೋದು.